ಸ್ನೇಹಿತರೆ ನಮಸ್ಕಾರ. ಇವತ್ತು ಒಂದು ಹೊಸ ವಿಡಿಯೋ ತಗೊಂಡು ಬಂದಿದ್ದೇನೆ. ಏನು ವಿಷಯ ಅಂದರೆ, ಇವತ್ತು ಸರ್ಕಾರಕ್ಕೆ ಟಾಟಾ ಸಂಸ್ಥೆ ವಿದ್ಯುತ್ ಏನಪ್ಪ ಅಂದರೆ ಸರಬರಾಜಿನಲ್ಲಿ ಏನಿದೆ, ವಿದ್ಯುತ್ತು ಅಂದರೆ ನಮ್ಮ ವಿದ್ಯುತ್ ಇಲಾಖೆಗೆ ಒಂದು ಖಾಸಗೀಕರಣಕ್ಕೆ ಒಂದು ಪ್ರಸ್ತಾವನೆಯನ್ನು ತಗೊಂಡು ಇವತ್ತು ಸರ್ಕಾರಕ್ಕೆ ಟಾಟಾ ಸಂಸ್ಥೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ, ಪತ್ರಿಕೆಯಲ್ಲಿ ಬಂದಿದೆ. ಇದು ಒಂದು ಖಾಸಗೀಕರಣದ ಕ್ರಮ ಅಂಥೇಳಿ ವಿದ್ಯುತ್ ಇಲಾಖೆಯ ನೌಕರರ ಸಂಘ ಒಂದು ವಿರೋಧವನ್ನು ಮಾಡಿದೆ. ಇಲ್ಲಿ ಖಾಸಗಿಯವರು ಲಾಭದ ಉದ್ದೇಶಕ್ಕಾಗಿ ಬರ್ತಾರೆ, ಲಾಭವೇ ಅವರಿಗೆ ಪರಮ ಗುರಿಯಾಗಿರ್ತದೆ. ಅಲ್ಲಿ ಒಂದು ಲಾಭಕೋರತನ, ಅತಿಯಾದ ಒಂದು ಲಾಭಕೋರತನ ಮಾತ್ರ ಇರ್ತದೆ. ಯಾವುದೇ ಅಲ್ಲಿ ಒಂದು ಸೇವೆ ಅಂದರೆ ಸರ್ಕಾರಿ ಸಂಸ್ಥೆಗಿರ್ತಕ್ಕಂಥ ಕಾಳಜಿ ಇರೋದಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದವರು ಅವ್ರನ್ನ ಬನ್ನಿ ನೀವು ಅರ್ಜಿ ಕೊಡಿ ಅಂತ ಕರೆದರು, ಅಥವಾ ಇವರೇ ಹೋಗಿ ಅವ್ರಿಗೆ ಅರ್ಜಿ ಕೊಟ್ಟರು ಅಥವಾ ಗೊತ್ತಿಲ್ಲ. ಆದರೆ ಒಂದು ಈ ಖಾಸಗೀಕರಣದ ಹಿಂದೆ ಈ ಸರ್ಕಾರಿ ಸಂಸ್ಥೆಗಳು ಅಥವಾ ಸರ್ಕಾರ ನಡೆಸ್ತಕ್ಕಂಥ ನಾಯಕರು, ಸರ್ಕಾರಿ ಮಂತ್ರಿಗಳು, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಇವರೆಲ್ಲ ಒಂದು ಹಂತದಲ್ಲಿ ಖಾಸಗೀಕರಣ ಪರವಾಗಿದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಯಾಕೆಂದರೆ ಇದಕ್ಕೆ ಒಂದು ಕಾರಣ ಕೂಡ ಇದೆ. ಈಗ ಯಾವುದೇ ಒಂದು ಸಂಸ್ಥೆ, ಈಗ ಅವರು ಒಬ್ಬರು ಇವರ ನಾಯಕರು ಇವತ್ತು ಕಾರ್ಮಿಕರು ಅಂದರೆ ಈ ವಿದ್ಯುತ್ ಇಲಾಖೆಯ ಒಂದು ಸಂಘದ ಸಿಬ್ಬಂದಿ, ನೌಕರರ ಸಂಘದ ಒಬ್ಬ ಅಧ್ಯಕ್ಷರು ಹೇಳ್ಕೊಂಡಿದ್ದಾರೆ. ಏನಂದರೆ, ನಾವು ಲಾಭವೂ ಇಲ್ಲ ನಷ್ಟವೂ ಇಲ್ಲ, ನೋ ಲಾಸ್ ನೋ ಪ್ರಾಫಿಟಲ್ಲಿ ಇಲಾಖೆಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ, ಜನರಿಗೆ ಒಂದು ಉತ್ತಮ ಸೇವೆಯನ್ನು, ವಿದ್ಯುತ್ತನ್ನು ಒದಗಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆದರೆ ಖಾಸಗಿಯವರು ಈ ನೋ ಲಾಸ್ ನೋ ಪ್ರಾಫಿಟ್ ಬೇಸ್ ಮೇಲೆ ನಡೆಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವರಿಗೆ ಲಾಭ ಬೇಕು, ಅಲ್ಲಿ ಪ್ರೊಡಕ್ಷನ್ ಆಗಬೇಕು, ಅಲ್ಲಿ ದಕ್ಷತೆ ಹೆಚ್ಚಬೇಕು, ಅಲ್ಲಿ ಯಾವುದು ಭ್ರಷ್ಟಾಚಾರ ಇರಬಾರ್ದು ಅಂತಕ್ಕಂಥದ್ದು ಇರ್ತದೆ. ಆಮೇಲೆ ಅವರಲ್ಲಿ ಅಕೌಂಟಬಿಲಿಟಿ ಜಾಸ್ತಿ ಇರ್ತದೆ. ಈ ಸರ್ಕಾರಿ ಸಾರ್ವಜನಿಕ ಸಂಸ್ಥೆಯಲ್ಲಿ ಸ್ವಲ್ಪ ಕಡಿಮೆ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ವಿವರಿಸೋದಾದರೆ, ಈಗ ಸರ್ಕಾರಗಳು ಯಾಕೆ ಖಾಸಗಿಯವರ ಹತ್ರ ಖಾಸಗೀಕರಣಕ್ಕೆ ವಾಲ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈಗ ಸರ್ಕಾರಿ ಸಂಸ್ಥೆ ಅಂದರೆ ಅದೊಂದು ಸಾರ್ವಜನಿಕ ಸಂಸ್ಥೆಯಲ್ಲಿರೋ ಸಿಬ್ಬಂದಿಗಳು, ಅಲ್ಲಿ ಆಡಳಿತ ಮಂಡಳಿ ಎಲ್ಲ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥವ್ರು ಇರ್ತಾರೆ. ಅಲ್ಲಿ ಮಾಲೀಕ ಸರ್ಕಾರವೇ ಆಗಿರ್ತದೆ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ನೋಡೋದಾದರೆ, ನಾವು ಎಲ್ಲೋ ಒಂದು ಕೆಲಸ ಅಥವಾ ಹಳ್ಳಿಯಲ್ಲೋ ಸಿಟಿಯಲ್ಲೋ ಒಂದು ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಒಂದು ಗುತ್ತಿಗೆ ಕೊಡ್ತಕ್ಕಂಥ ಪದ್ಧತಿ ಇದೆ. ಇಂಥ ಒಂದು ಕೆಲಸವನ್ನು ಇಷ್ಟು ನೀವು 10,000ಕ್ಕೆ 20,000ಕ್ಕೆ ಗುತ್ತಿಗೆ ಕೊಟ್ಟುಬಿಟ್ರೆ ಅದೊಂದು ಅಗ್ರಿಮೆಂಟ್ ಟೈಪು. ಅವರು ಆ ಕೆಲಸವನ್ನು ಅವರು 2 ದಿವಸದಲ್ಲಿ 8 ದಿವಸದಲ್ಲಿ ಅವ್ರು ಎಷ್ಟು ಜನ ಜಾಸ್ತಿ ಲೇಬರ್ ಹಾಕ್ಕೊಂಡು ಬೇಕಾದ್ರೆ ಬೇಗ ಮುಗಿಸ್ಕೊಬೋದು, ಅಥವಾ ಕಡಿಮೆ ಲೇಬರ್ರೇ ಜಾಸ್ತಿ ದಿನ ಮಾಡ್ಬೋದು, ಅಥವಾ ಸಂಜೆ ಹೊತ್ತು ಮಾಡ್ಬೋದು, ಮಧ್ಯಾಹ್ನ ಹೊತ್ತು ಮಾಡ್ಬೋದು. ಅದು ಅವ್ರಿಗೆ ಬಿಟ್ಟ ವಿಷಯ. ಗುತ್ತಿಗೆ ಪದ್ಧತಿಯಿಂದ ಅಂದರೆ ಅವರು ಟಾರ್ಗೆಟ್ ಅಲ್ಲಿ ವರ್ಕ್ ಇರ್ತದೆ, ಇಷ್ಟು ಒಂದು ವರ್ಕ್ ಅಂಥೇಳಿ ಒಂದು ಮೆಜರ್ಮೆಂಟ್ ಮಾಡಿಕೊಟ್ಟಿರ್ತಾರೆ. ಅಷ್ಟು ಕೆಲಸವನ್ನು ಮಾಡಬೇಕು, ಅಷ್ಟು ಸಂಭಾವನೆಯನ್ನು ಪಡಿಬೇಕು ಅಂತಕ್ಕಂಥದ್ದು ಗೊತ್ತಾಗಿರ್ತದೆ ಅಲ್ಲಿ. ಅದನ್ನೇ ನಾವು ಕೂಲಿ ಕೆಲಸ ಅಂತ ಹೋದಾಗ, ಉದಾಹರಣೆಗೆ ಬೆಳಗ್ಗೆ 10 ಗಂಟೆಗೆ ಹೋಗಬೇಕು, ಸಂಜೆ 5 ಗಂಟೆಗೆ ಬರಬೇಕು, 8 ಗಂಟೆ ಡ್ಯೂಟಿ ಮಾಡಬೇಕು, ಮಧ್ಯದಲ್ಲಿ 1 ಗಂಟೆ ಊಟಕ್ಕೆ ಇರುತ್ತೆ, ಆಮೇಲೆ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ, ಮತ್ತು ಏನೇ ಇದ್ದರೆ ಸರ್ಕಾರದ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕಂತಿರ್ತದೆ, ಅದಿರ್ತದೆ. ಇದು ಖಾಸಗಿಯವರಿಗೂ ಕೂಡ ಕೆಲವೊಂದು ಲೇಬರ್ ಕಾರ್ಮಿಕ ಕಾನೂನುಗಳಿದೆ, ಅದರ ಪ್ರಕಾರ ಮಾಡಬೇಕಂತ ಕೂಡ ಇದೆ. ಅದು ಅವ್ರಿಗೂ ಕಾನೂನಿದೆ, ಇವ್ರಿಗೂ ಇದೆ. ಆದರೆ ಈ ಖಾಸಗಿ ಏನು ಕೂಲಿ ಕೆಲಸಕ್ಕೂ ಮತ್ತು ಗುತ್ತಿಗೆ ಹಿಡಿದು ಮಾಡುವ ಕೆಲಸಕ್ಕೂ ಒಂದು ವ್ಯತ್ಯಾಸ ಆಗ್ತದೆ. ಏನಂದರೆ, ಗುತ್ತಿಗೆ ಹಿಡಿದು ಮಾಡೋ ಕೆಲಸ ಒಂಥರ ಟಾರ್ಗೆಟ್ ಕೆಲಸ. ಅದು ಅವರು ಕಾರ್ಮಿಕ ವರ್ಗ ಆಗ್ಬೋದು, ಯಾವ ಸಂಸ್ಥೆ ಆಗ್ಬೋದು, ಅವರು ಟಾರ್ಗೆಟ್ ಮುಗಿಸಿ ನಮಗೆ ಯಾವ ಮೆಜರ್ಮೆಂಟ್ ಕೆಲಸ ಮಾಡಬೇಕು ಅಂತ ಕೊಟ್ಟಿರ್ತಾರೆ, ಅಷ್ಟು ಕೊಟ್ಬಿಟ್ರೆ ಅವ್ರ ಪೇಮೆಂಟಿಗೆ ಅವ್ರು ಎಲಿಜಿಬಲ್ ಆಗ್ತಾರೆ. ಈ ಕೂಲಿ ಕೆಲಸದಲ್ಲಿ ಹಾಗಿಲ್ಲ. ಇದು ಒಂದು ಪಕ್ಕಾ ಸಾಮಾಜಿಕ ನ್ಯಾಯ, ಒಂದು ಕಾರ್ಮಿಕರ ಹಿತ ಕಾಯ್ದುಕೊಂಡು
ಒಂದು ಉತ್ತಮ ಗುಣಮಟ್ಟದ ಕೆಲಸ ಆಗಲಿ ಅಂತಕ್ಕಂಥ ಆಶೆ ಇರ್ತಕ್ಕಂಥದ್ದು. ಸರ್ಕಾರಿ ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಹಾಗೆ. ಮತ್ತು ಇದರಿಂದ ಒಂದು ಹಿನ್ನಡೆಯನ್ನು ಕೂಡ ನಾವು ಅನುಭವಿಸಿದ ಸರ್ಕಾರಗಳು ಆರ್ಥಿಕವಾಗಿ ಈ ಆರ್ಥಿಕ ಅಭಿವೃದ್ಧಿಯಲ್ಲಿ ಹಿಂದೆ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಉದಾಹರಣೆಗೆ ಕೇಂದ್ರ ಅರ್ಥ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಒಂದು ಸಂದರ್ಶನದಲ್ಲಿ ಹೇಳಿದರು, ಏನಂದರೆ ನಮ್ಮ ಸರ್ಕಾರಿ ಸಂಸ್ಥೆಗಳು ಇವತ್ತು ಬಹಳಷ್ಟು ಖಾಸಗೀಕರಣ ಆಗ್ತಾಯಿದೆ. ಸರ್ಕಾರಿ ಸಂಸ್ಥೆಗಳು ನಾವು ಖಾಸಗಿಯವ್ರಿಗೆ ಕೊಡೋದ್ರಿಂದ ನಮಗೆ ಅದರಿಂದ ಟೆನ್ಷನ್ ಕಡಿಮೆ ಆಗ್ತಾಯಿದೆ, ಆರ್ಥಿಕ ಹೊರೆ ಕಡಿಮೆ ಆಗ್ತಾಯಿದೆ. ಅವರಿಗೆ ಗುತ್ತಿಗೆ ಕೊಟ್ಟ ಮೇಲೆ ನಾವು ಎಷ್ಟು ದುಡ್ಡಿಗೆ 1 ವರ್ಷಕ್ಕೆ 2 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿ ಗುತ್ತಿಗೆ ಕೊಟ್ಟಿರ್ತೀವಿ ಅಷ್ಟು ದುಡ್ಡು ನಮ್ಗೆ ಕೊಡ್ತಾ ಇದ್ದಾರೆ ಅವರು. ಮತ್ತು ನಾವು ಏನೇನು ಕಂಡೀಷನ್ ಹಾಕಿದ್ದೀವಿ ಅವರು ಅದನ್ನು ಫುಲ್ಫಿಲ್ ಮಾಡಿಕೊಡ್ತಾ ಇದ್ದಾರೆ. ಅದನ್ನೇ ನಾವು ಸರ್ಕಾರಿ ಸಂಸ್ಥೆಗಳನ್ನು ಸರ್ಕಾರವೇ ನಡೆಸಿದರೆ ಅದು ನಷ್ಟದಲ್ಲಿ ಬರ್ತಾಯಿದೆ. ಹಾಗಾಗಿ ನಾವು ಖಾಸಗಿಯವ್ರಿಗೆ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಈಗ ಸರ್ಕಾರ ನಡೆಸಲಿಕ್ಕೆ ಸರ್ಕಾರ ಅನ್ನೋದೇನು ಪಾವ್ ರೊಟ್ಟಿ ಮಾಡೋದಾಗಲಿ, ನ್ಯಾಪ್ಕಿನ್ ಮಾಡೋದಾಗಲಿ, ಮತ್ತೇನು ಮಾಡೋದಾಗಲಿ ಸರ್ಕಾರದ ಕೆಲಸ ಅಲ್ಲ, ಆಡಳಿತ ಕೊಡೋದು. ಅವರು ನಮಗೆ ಉತ್ತಮ ಗುಣಮಟ್ಟದ ಒಂದು ಪ್ರೊಡಕ್ಷನ್ನು, ಒಂದು ಎಫಿಷಿಯೆಂಟ್ ಆದ ಅಡ್ಮಿನಿಸ್ಟ್ರೇಷನ್ನು ಅವ್ರು ಕೊಟ್ಟರೆ ನಾವು ಅವ್ರಿಗೆ ಕೊಡೋದ್ರಲ್ಲಿ ತಪ್ಪೇನಿದೆ. ಈಗ ಉದಾಹರಣೆಗೆ ಅವ್ರು ಮಾತಾಡ್ತಾ ಒಂದು ಕಡೆ ಹೇಳಿದ್ರೇನು, ನಾವು ಇದು ಏರ್ ಇಂಡಿಯಾನ ಮೊದಲು ಅದು ನಷ್ಟದಲ್ಲಿತ್ತು, ಆಮೇಲೆ ಅದನ್ನು ನಾವು ಟಾಟಾದವರಿಗೆ ವಹಿಸಿದ ಮೇಲೆ ಅವರು ನಮಗೆ ಎಷ್ಟು ಗುತ್ತಿಗೆ ಮಾತಾಡಿದ್ದು ಹಣ ಇತ್ತು ಅಷ್ಟನ್ನು ಕೊಟ್ಟರು. ಮತ್ತು ಅವರು ಎಫಿಷಿಯೆಂಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮತ್ತು 600 ಹೊಸ ವಿಮಾನಗಳನ್ನು ಖರೀದಿ ಮಾಡಿ ಅಲ್ಲೂ ಇನ್ನೂ ಉತ್ತಮವಾಗಿ ಅವ್ರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದರು. ಒಬ್ಬ ಅರ್ಥ ಸಚಿವೆ ಹೇಳಿದರು. ಇದಕ್ಕಿಂತ ಮೊದಲು ನಾವು LPG ಬಂದಾಗ 1991ರಲ್ಲಿ ಮನಮೋಹನ್ ಸಿಂಗ್ ಸಾಹೇಬರು ಮತ್ತು PV ನರಸಿಂಹರಾವ್ ಅವ್ರ ಸರ್ಕಾರ ಇತ್ತು. ಎಕನಾಮಿಕ್ ಮಂತ್ರಿ ಮನಮೋಹನ್ ಸಿಂಗ್ ಅವರಿದ್ದರು. ಆವಾಗ LPG ತಂದಾಗಲೂ ಕೂಡ ಇಂಥದ್ದೇ ಕಷ್ಟ ದೇಶಕ್ಕೆ ಬಂದಾಗ ಅದನ್ನು LPG ಮೂಲಕ ಅದು ಒಂದು ಬಿಡುಗಡೆಯನ್ನು ಮಾಡಿದ್ದು ನಮ್ಗೆ ನೆನಪಿದೆ. ಈಗ ರೀಸೆಂಟಾಗಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದಲ್ಲದೆ ಇವತ್ತು ಮತ್ತು ಸರ್ಕಾರ ವಿದ್ಯುತ್ ಇಲಾಖೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಖಾಸಗಿಯವರಿಗೆ ಗುತ್ತಿ ಕೊಡ್ತಕ್ಕಂಥ ಯೋಚನೆ ಮಾಡ್ತಾಯಿದೆ. ಅಥವಾ ಇವರೇ ಅವ್ರ ಹತ್ರ ಹೋಗಿ, ಇಲ್ಲ ನಾವು ಅದನ್ನು ತುಂಬ ಚೆನ್ನಾಗಿ ನಿಮಗೆ ಮಾಡಿಕೊಡ್ತೀವಿ, ನಿಮಗೇನು ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಎಲ್ಲೋ ಎಡವುತ್ತಾ ಇದ್ದೀರಿ ಅನ್ನೋ ಭಾವನೆಯಿಂದ ಕೂಡ ಸರ್ಕಾರದ ಹತ್ರ ಟಾಟಾ ಕಂಪ್ನಿಯವರು ಹೋಗಿರ್ಬೋದು. ಟಾಟಾ ಒಳ್ಳೆ ರೆಪ್ಯೂಟೆಡ್ ಕಂಪ್ನಿ, ಅದು ಏನಿಲ್ಲ. ಆದರೆ ಇಲ್ಲಿ ಸರ್ಕಾರಿ ಸಂಸ್ಥೆ ಇಲ್ಲಿ ನಷ್ಟದಲ್ಲಿ ಬರ್ತಾ ಇರೋದಕ್ಕೆ, ಅದಕ್ಷತೆ ಹೆಚ್ಚಲಿಕ್ಕೆ, ಖಾಸಗಿ ಸಂಸ್ಥೆ ಆರ್ಥಿಕವಾಗಿ ಚೆನ್ನಾಗಿರಲಿಕ್ಕೆ ಮತ್ತು ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಅವರು ನಿರ್ಧರಿತ ಒಂದು ಉದ್ದೇಶಿತ ಒಂದು ನಿಗದಿತ ಗುರಿಯನ್ನು ಅವರು ಮುಟ್ತಾ ಇದ್ದಾರೆ. ಆರ್ಥಿಕವಾಗಿ ಒಂದು ಗುಣಮಟ್ಟದ ಸೇವೆ ಸರಕು ಉತ್ಪಾದನೆ ಮಾಡುವಲ್ಲಿ ಅವ್ರು ಮಾಡ್ತಾಯಿದ್ದಾರೆ. ಸರ್ಕಾರಿ ಸಂಸ್ಥೆಯಲ್ಲಿ ಅದು ಆಗ್ತಾಯಿಲ್ಲ. ಅದು ಸರ್ಕಾರದಲ್ಲಿರೋರಿಗೆ ಗೊತ್ತಾಗಿದೆ. ಕೆಲಸ ಇಲ್ಲಿ ಚೆನ್ನಾಗಿ ಆಗ್ತಾಯಿದೆ, ಇವ್ರಿಗೆ ಗುತ್ತಿಗೆ ಕೊಟ್ಬಿಟ್ರೆ ನಾವು ಮಾತಾಡಿಸಿ ದುಡ್ಡು ಕೊಡ್ತಾರೆ, ನಾವು ಏನು ಹಾಕಿರೋ ಕಂಡೀಷನ್ ಫುಲ್ಫಿಲ್ ಮಾಡ್ತಾರೆ. ಲೇಬರ್ ಕಾನೂನು ಅಂತ ಇದೆ, ಲೇಬರ್ಸಿಗೆ ಮತ್ತು ಯಾವುದೇ ರೀತಿ ನಮ್ಮ ಸರ್ಕಾರ ಮಾಡಿಕೊಟ್ಟಿರೋ ಕಾನೂನಿಗೆ ಅವರು ಸರಿಯಾಗಿ ನಡ್ಕೊಂಡ್ರೆ ಸಾಕಪ್ಪ, ನಮಗೆ ಆರ್ಥಿಕವಾಗಿಯೂ ಯಾವುದೇ ತೊಂದರೆ ಆಗೋದಿಲ್ಲ, ಮತ್ತು ಅದರ ಆಡಳಿತದ ನಮ್ಗೆ ಏನು ಅದಕ್ಷತೆ ಆಗ್ಬೋದು, ಮತ್ತೊಂದು ಆಗ್ಬೋದು, ಅದರ ತೊಂದರೆ ಆಗುವುದಿಲ್ಲ ಅಂತಕ್ಕಂಥ ಭಾವನೆ ಸರ್ಕಾರದವ್ರಿಗೆ ಬಂದಿದೆ. ಸೊ ಇದ್ರ ಹಿಂದೆ ಇರ್ತಕ್ಕಂಥ ಮಾನಸಿಕತೆ ಯಾವುದು? ಇವತ್ತು ಸರ್ಕಾರಿ ಈಗ ಯಾರೋ ಒಬ್ಬ HD ಕುಮಾರಸ್ವಾಮಿ ಅವರು ಒಬ್ಬರು ಮುಖ್ಯಮಂತ್ರಿ ಆಗಿರುವಾಗ ಒಂದು ಈಗ ಸುಮಾರು ಅಂದರೆ ಸಮ್ಮಿಶ್ರ ಸರ್ಕಾರ ಇತ್ತು, ಯಡಿಯೂರಪ್ಪ ಸಾಹೇಬ್ರದ್ದು, ಕುಮಾರಸ್ವಾಮಿ ಅವ್ರದ್ದು. ಆವಾಗ ಮುಖ್ಯಮಂತ್ರಿಯವರಿಗೆ ಸಂಬಳ ಹೆಚ್ಚಳಕ್ಕೆ ಒಂದು ನೌಕರ ಸಂಘದವ್ರು ಹೋದಾಗ ಅವರು ಹಾಸ್ಯವಾಗಿಯೋ ಒಂದು ವ್ಯಂಗ್ಯವಾಗಿಯೋ ಏನೋ ಒಂದು ಶಬ್ದ ಹೇಳಿದರು. ಏನಪ್ಪ ಇನ್ನೇನು ಸಂಬಳ ಹೆಚ್ಚು ಕೊಡ್ಬೇಕು ನಿಮಗೆ, ಏನು ಕೆಲಸ ಮಾಡ್ತಾಯಿದ್ರಿ ಅಂತ ಒಂದು ಸಿಟ್ಟಲ್ಲಿ ಹೇಳಿದರು ಅಂಥೇಳಿ ಪತ್ರಿಕೆಯಲ್ಲಿ ಬಂದಿದ್ದು ಓದಿದ್ದು ನನಗೆ ನೆನಪಿದೆ. ಆಮೇಲೆ ಎಲ್ಲ ಇವರಿಂದ ವಿರೋಧ ಆದಮೇಲೆ ಅವರು, ಇಲ್ಲ ನಾನು ಸುಮ್ಮನೆ ಹಂಗೆ ಹೇಳಿಲ್ಲ, ತಮಾಷೆಗೆ ಹೇಳಿದೆ ಅಥವಾ ಹೇಳೇ ಇಲ್ಲ ಅಂತ ಆಯ್ತದು. ಸೊ ಇದು ಒಂದು ಕಡೆ ಸರ್ಕಾರಿ ಸಂಸ್ಥೆಯಲ್ಲಿ ಈ ಥರದ್ದು ಒಂದು ಕೊರತೆ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರು ಖಾಸಗೀಕರಣಕ್ಕೆ ಈ ಥರ ಪ್ರಬಲವಾದ ಮನಸ್ಸು ಸರ್ಕಾರದವ್ರು ಮಾಡ್ತಾ ಇರೋದ್ರ ಹಿಂದೆ ಈ ಸರ್ಕಾರಿ ಸಂಸ್ಥೆಗಳಿಂದ ಆ ಥರದ ಔಟ್ಪುಟ್ ಬರ್ತಾ ಇಲ್ಲ ಅನ್ನೋ ಭಾವನೆ, ಅದು ಎಲ್ಲೋ ಒಂದು ಕಡೆ ಸತ್ಯ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಏನಂದರೆ ಇವತ್ತು ನಾವು ಖಾಸಗಿ ಕಂಪನಿಗಳನ್ನು ನೋಡಿದರೆ ಅವರು ಲೇಬರ್ನ ಎಕ್ಸ್ಪ್ಲೈಟ್ ಮಾಡ್ತಾರೆ, ಅದು ಕೆಲವೊಂದೆಲ್ಲ ಅವ್ರ ಮೇಲೆ ಆಪಾದನೆ ಇದೆ. ಆಮೇಲೆ ಅವರು ಎಕನಾಮಿಕ್ಲಿ ಸಕ್ಸಸ್ಫುಲ್ ಆಗ್ತಾಯಿದ್ದಾರೆ. ನಾವು ಫಾರ್ ಎಕ್ಸಾಂಪಲು ಒಂದು ಯಾವ್ದು ಸಾಫ್ಟ್ವೇರ್ ಕಂಪ್ನಿನೋ, ಇನ್ನೇನು ಟಾಟಾನೋ, ಬಿರ್ಲಾನೋ, ಮೈಕ್ರೋಸಾಫ್ಟ್ ಆಗ್ಬೋದು, ಇವತ್ತು ಇನ್ಫೋಸಿಸ್ ಆಗ್ಬೋದು, ವಿಪ್ರೋ ಆಗ್ಬೋದು, ಇಂಥ ಕಂಪ್ನಿಗಳನ್ನು
ಅಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟು ಅವರು ತುಂಬ ಅಕೌಂಟೇಬಲ್ ಆಗಿ ತುಂಬ ನೀಟಾಗಿ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅಲ್ಲಿ ಸರ್ಕಾರದಲ್ಲಿ ಇರುವಷ್ಟು ಸಡಿಲ ಅಂತ ಹೇಳೋಕ್ಕಾಗೋದಿಲ್ಲ ಅದನ್ನು. ಒಂದು ಮ್ಯಾನೇಜ್ಮೆಂಟು ಟೈಟ್ ಆಗಿರ್ತದೆ, ಅಲ್ಲಿ ಅವರು ಲಾಭವನ್ನೇ ನಿರೀಕ್ಷೆ ಮಾಡಲಿಕ್ಕೆ 100% ಅದು ಸಾಧ್ಯ ಇದೆ. ಬಟ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಏನಾಗ್ತಾಯಿದೆ, ಒಂದು ಹಂತದಲ್ಲಿ ಎಲ್ಲರೂ ಮಾಲೀಕರೇ ಅನ್ನೋ ಭಾವನೆ. ಅಲ್ಲಿ ಒಬ್ಬರು ಯಾರೋ ಮಾಲೀಕರಿರ್ತಾರೆ, ಅವ್ರನ್ನ ಆಪ್ರೇಟ್ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರ್ತಾಯಿದೆ. ಸರ್ಕಾರಿ ಸಂಸ್ಥೆಯಲ್ಲಿ ಸಣ್ಣ ನೌಕರನಿಂದ ಹಿಡಿದು ದೊಡ್ಡ ನೌಕರರು, ರಾಜಕಾರಣಿಗಳು, ಮತದಾರರು ಎಲ್ಲರೂ ನಾವು ಮಾಲೀಕರೇ ಆಗಿದ್ದೀವಿ. ಅಲ್ಲಿ ಮಾಲೀಕ ಒಬ್ಬರೇ ಇದ್ದಾರೆ, ಅವ್ರಿಗೆಲ್ಲ ಕೆಳಗಿನವ್ರು ಸಬಾರ್ಡಿನೇಟ್ ಆಗಿದ್ದಾರೆ. ಇಲ್ಲಿ ಕೂಡ ಮಾಲೀಕರು ಎಲ್ಲರೂ ಇದ್ದಾರೆ, ಎಲ್ಲರಿಗೆ ಸಬಾರ್ಡಿನೇಟ್ ಅನ್ನೋ ಭಾವನೆ ಇದೆ. ಇಲ್ಲಿ ಎಲ್ಲೂ ಒಂದು ಕಡೆ ಇದು ನಾನು ಬಂಡವಾಳಶಾಹಿಗೆ ಪರ ಅಂತ ನಾನು ತಿಳ್ಕೊಳ್ಬಾರ್ದು. ಡೆಡಿಕೇಟಾಗಿ ಕೆಲಸ ಮಾಡುವಲ್ಲಿ ಸರ್ಕಾರಿ ಸಂಸ್ಥೆಯಲ್ಲಿರುವ ನೌಕರರು ಅಥವಾ ಸಿಬ್ಬಂದಿಗಳು, ಯಾವ ರಾಜಕೀಯ ಕಾರಣಿಗಳು, ಯಾವ ಪ್ರೈವೇಟ್ ಸಂಸ್ಥೆಯಲ್ಲಿರುವ ಕೆಲಸಗಾರರು ಎಷ್ಟು ಕೆಲಸ ಮಾಡ್ತಾಯಿದ್ದಾರೋ ಅಷ್ಟು ಕೆಲಸವನ್ನು ಮಾಡಲಿಕ್ಕೆ ನಾವು ಬಹುಶಃ ಪ್ರಯತ್ನ ಮಾಡಿದರೆ ಅವ್ರಿಗಿಂತ ಉತ್ತಮ ಗುರಿಯನ್ನು ಸಾಧಿಸುವಲ್ಲಿ ನಾವು ಯಶಸ್ವಿ ಆಗ್ಬೋದು ಅಂತಕ್ಕಂಥದ್ದು. ಇವತ್ತು ನಿಧಾನಕ್ಕೆ ಇವತ್ತಿನ ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವ್ರು ಹೇಳೋದು, ನಮ್ಮ ಸರ್ಕಾರ ಅವರಿಗೆ ಟಾಟಾನವ್ರಿಗೆ ನಮ್ಮ ಕರೆಂಟ್ ಡಿಪಾರ್ಟ್ಮೆಂಟನ್ನು ವಹಿಸಲಿಕ್ಕೆ ಪ್ರಯತ್ನ ಮಾಡೋದು, ಇವೆಲ್ಲ ಯಾವುದ್ರ ಸೂಚನೆ? ಇದ್ರ ಹಿಂದೆ ಒಂದು ಸೂಕ್ಷ್ಮವಾದ ಭೇದ ಭಾವ ಇದೆ. ಏನು ಗೊತ್ತು, ಈಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ನಾವು ಯಾವುದೇ ಭೇದ ಭಾವ ಮಾಡೋದಿಲ್ಲ. ಅದನ್ನೇ ಸ್ವಲ್ಪ ಪಕ್ಕದ ಮನೆಯವರಿಗಾದರೆ ನಮ್ಮ ಮನೆಯವರಷ್ಟು ಕಾಳಜಿ ವಹಿಸದೆ ಸ್ವಲ್ಪ ಕಡಿಮೆ ಕಾಳಜಿ ವಹಿಸಿ ಅವ್ರ ಬಗ್ಗೆ ನಾವು ಮಾಡ್ತೀವಿ. ಇನ್ನು ಸ್ವಲ್ಪ ಮುಂದೆ ತುಂಬ ದೂರದ ಮನೆಯವರಾದರೆ ನಾವು ಅಷ್ಟನ್ನು ಅವ್ರ ಬಗ್ಗೆ ಗಮನ ವಹಿಸೋದಿಲ್ಲ. ಇದು ಮನುಷ್ಯನ ಸೈಕಾಲಜಿ. ಬಹುಶಃ ಈ ಥರದ್ದು ಎಲ್ಲೋ ಒಂದು ಕಡೆ ಈ ಪ್ರೈವೇಟೈಸೇಷನ್ಗೆ ನನ್ನ ಹೆಂಡತಿ ಮಕ್ಕಳು, ನನ್ನ ಸಂಸಾರ, ನಮ್ಮವರು, ಅಥವಾ ಇದು ತುಂಬ ಈ ನನ್ನದು ಅನ್ನೋದೇನು ಸೀಮಿತವಾದ ಒಂದು ಭಾವನೆ ಇದೆ. ಆ ಭಾವನೆ ಇದು ಒಂದು ಸೂಕ್ಷ್ಮವಾದ ಭಾವನೆ. ನನ್ನದು ಅಂತಕ್ಕಂಥದ್ದು ಒಂದು ಹೆಂಡತಿ, ಮಕ್ಕಳು, ಬೀಗರು, ನೆಂಟರು, ನಮ್ಮ ಸ್ವಜಾತಿ ಬಾಂಧವರು, ಮತ್ತವರು, ಇನ್ನೊಬ್ರು, ನಮ್ಮವರು ಅನ್ನೋರು ಎಷ್ಟೇ ಜನ ಇದ್ದಾರೆ, ಅವರಷ್ಟು ಜನರ ಜೊತೆ ನಾವು ಚೆನ್ನಾಗಿ ವರ್ತನೆ ಮಾಡಬೇಕು. ಉಳಿದವ್ರ ಜೊತೆ ಏನೂ ವರ್ತನೆ ಮಾಡದೇ ಇದ್ದರೂ ಸಾಕು ಅನ್ನುವಂಥ ಭಾವನೆ ಕೂಡ ಇದ್ರ ಹಿಂದೆ, ಅಂದರೆ ಭೇದ ಭಾವದ ಭಾವನೆ ಕೂಡ ಇದ್ರ ಹಿಂದೆ ಕೆಲಸ ಮಾಡ್ತಾಯಿದೆ. ಈ ಸರ್ಕಾರಿ ಸಂಸ್ಥೆಯಲ್ಲಿ ಸರ್ಕಾರದ ಉದ್ದೇಶ ಆಗ್ಬೋದು, ಕಾನೂನುಗಳು, ಸಂವಿಧಾನ ಎಲ್ಲ ತುಂಬ ದೊಡ್ಡ ಉದಾತ್ತ ಉದ್ದೇಶದಿಂದ ರಚನೆ ಮಾಡಿರ್ತಕ್ಕಂಥವು. ನಮ್ಮ ಹಿರಿಯರು ಅದನ್ನೆಲ್ಲ ಮಾಡಿಟ್ಟಿದ್ದಾರೆ. ಬಟ್ ನಾವು ನಡೆಯೋದ್ರಲ್ಲಿ ಎಲ್ಲೋ ಒಂದು ಕಡೆ ನನ್ನ ಕೆಲಸ ಇಷ್ಟೇ, ನಾನೊಬ್ಬ ಕ್ಲರ್ಕ್ ಇರ್ಬೋದು, ನಾನೊಬ್ಬ ಆಫೀಸರ್ ಇರ್ಬೋದು, ನಾನೊಬ್ಬ ರಾಜಕಾರಣಿ ಇರ್ಬೋದು, ಇಷ್ಟೇ ಸಾಕು, ನಾನು ಇಷ್ಟು ಕೆಲಸ ಮಾಡಿದ್ರೆ ಸಾಕು, ನಾನು ಇನ್ನು ಹೆಚ್ಚಿಂದ ಯಾಕೆ ಮಾಡಬೇಕು ಅಂತಕ್ಕಂಥದ್ದು. ಈ ಒಂದು ಕೂಲಿ ಮಾನಸಿಕತೆ, ದಿನ ಜಾನೆ ಪಗಾರ ಆನೆ, ದಿನ ಹೋಗಿಬಿಟ್ರೆ 8 ಗಂಟೆ 10 ಗಂಟೆ ಆಗಿಬಿಟ್ರೆ ನನ್ನ ಸಂಬಳ ಹೆಂಗೆ ಬರುತ್ತೆ ಅಂತ ಇವತ್ತು ಕೂಲಿ ಕೆಲಸದಲ್ಲಿ, ಈ ಸರ್ಕಾರಿ ಕೆಲಸದಲ್ಲಿ ಯಾವುದೇ ಔಟ್ಪುಟ್ ಬರದೇ ಇದ್ರೂ ನಮ್ಗೆ ಹೆಂಗೂ ಸಂಬಳ ಬರ್ತಾಯಿದೆ. ಮತ್ತು ಸಂಬಳ ಬಿಟ್ಟು ಬೇರೆ ಇನ್ನೂ ಸುಮಾರಿದೆ, ಅದರಲ್ಲಿ ಗಿಫ್ಟು ಅದು ಕೂಡ ಇದೆ. ಸೊ ಇದರಿಂದ ಅಲ್ಲಿ ರಿಸಲ್ಟು ಬರ್ತಾಯಿಲ್ಲ. ಖಾಸಗಿಯಲ್ಲ ಆದರೆ ನಾವು ಹಂಗೆ ಮಾಡೋಕ್ಕೆ ಹೋದರೆ ಮೇಲೆ ನೋಡ್ಕೊಳ್ಳಿಕ್ಕೆ ಮ್ಯಾನೇಜ್ಮೆಂಟ್ ಇರ್ತದೆ. 1 ಸರಿ 2 ಸರಿ ಹೇಳ್ತಾರೆ, ಆಮೇಲೆ ತೆಗೆದೇ ಬಿಡ್ತಾರೆ ಅವ್ರ ಕೆಲಸದಿಂದ. ಅಲ್ಲಿ ಕೆಲಸ ಮಾಡಲಿಕ್ಕೆ ಮನಸ್ಸಿರಲಿ ಬಿಡಲಿ, ಕೆಲಸ ಮಾಡಿಸ್ತಕ್ಕಂಥ ಮೇಲಿನ ಏನು ಮ್ಯಾನೇಜ್ಮೆಂಟ್ ಇದೆ ಅದು ತುಂಬ ಸೂಕ್ಷ್ಮವಾಗಿ ಕೆಳಗಿನ ಕೆಲಸಗಾರರು ಏನು ಮಾಡ್ತಾಯಿದ್ದಾರೆ ಅಂಥೇಳಿ ಮಾಡಿಸ್ತಾಯಿದೆ. ಇವತ್ತು ಭಾಳಷ್ಟು ಜನರಿಗೆ ಯಾವುದೇ ಸಾಮಾಜಿಕ ನ್ಯಾಯ ಇಲ್ಲ. ಈ ಕೆಲವೊಂದು ಟೆಕ್ನಾಲಜಿ ಬಂದಿರೋದ್ರಿಂದ ಮಷಿನರೀಸ್ ಮಾಡ್ತಕ್ಕಂಥ ಕೆಲಸಗಳು, ಯಾಕೆ ನಾವು ನೌಕರಿಗೆ ಸಂಬಳ ಕೊಡಬೇಕಂತ ಅವ್ರನ್ನ ತೆಗೆದು ಹಾಕಿರೋದನ್ನು ನಾವು ಪತ್ರಿಕೆಯಲ್ಲಿ ಓದ್ತಾಯಿದ್ದೀವಿ. ಸ್ನೇಹಿತರೆ, ನಾನು ಖಾಸಗೀಕರಣದ ಪರ ಅಲ್ಲ. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಈ ಭೇದ ಭಾವ ಏನಿದೆ ಅಲ್ಲಿ ಒತ್ತಡದಿಂದ, ಒಂದು ತಂತ್ರಗಾರಿಕೆಯಿಂದ, ಮೇಲಿನ ಮ್ಯಾನೇಜ್ಮೆಂಟ್ನ ಒತ್ತಡದಿಂದ ಎಲ್ಲಿ ಖಾಸಗಿ ವಲಯದಲ್ಲಿ ರಿಸಲ್ಟ್ ಬರ್ತಾಯಿದೆ, ಎಕನಾಮಿಕಲಿ, ಅಡ್ಮಿನಿಸ್ಟ್ರೇಷನಲ್ಲಿ, ಎಫಿಷಿಯನ್ಸಿಯಲ್ಲಿ ಅವರು ಇವತ್ತು ಯಶಸ್ವಿ ಆಗ್ತಾಯಿದ್ದಾರೆ, ಅವರು ಎಲ್ಲದರಲ್ಲಿ ಪಾಸ್ ಆಗ್ತಾಯಿದ್ದಾರೆ. ಆದರೆ ಸರ್ಕಾರಿ ವ್ಯವಸ್ಥೆ ಇವತ್ತು ಈ ವಿಚಾರದಲ್ಲಿ ಹಿಂದುಳಿತಾ ಇದೆ. ಯಾಕೆ ಅಂದರೆ ಇಲ್ಲಿ ಅದಕ್ಷತೆ ಅಂತ ಹೇಳಿದೆ ವಿಧಿನೇ ಇಲ್ಲ, ಭ್ರಷ್ಟಾಚಾರ ಅಂತ ಹೇಳಿದೆ ವಿಧಿನೇ ಇಲ್ಲ. ಭ್ರಷ್ಟಾಚಾರ, ಅದಕ್ಷತೆ, ನನ್ನ ಕೆಲಸ ಎಷ್ಟು ಸಾಕು, ನಾನು ಯಾಕೆ ಮಾಡಬೇಕು ಅಂತಕ್ಕಂಥ ಭಾವನೆ ಇಲ್ಲಿ. ಮತ್ತು ಎಲ್ಲರೂ ಮಾಲೀಕರಿದ್ದೀವಿ, ಅಲ್ಲಿ ಒಬ್ಬನೇ ಮಾಲೀಕರಿದ್ದಾನೆ. ಈ ವ್ಯವಸ್ಥೆ ಒಳ್ಳೆಯದು, ಆ ವ್ಯವಸ್ಥೆ ಒಳ್ಳೆಯದು ಅಂದರೆ
ಅದು ಬಂಡವಾಳಶಾಹಿ ವ್ಯವಸ್ಥೆ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ನಾವು ಇದನ್ನು ಬೆಳೆಸಬೇಕು, ನಾವು ಅದನ್ನು ಬೆಳೆಸಬೇಕು ಅಂತಕ್ಕಂಥದ್ದು ವಿಚಾರನೂ ಕೂಡ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ತುಂಬ ದಿನದಿಂದ ನನಗೆ ಅನಿಸ್ತಾ ಇತ್ತು, ಇವತ್ತು ಸರ್ಕಾರದಲ್ಲಿ ನೇಮಕಾತಿಗಳು ಆಗ್ತಾಯಿಲ್ಲ. ಸರ್ಕಾರಕ್ಕೆ ನೇಮಕಾತಿ ಮಾಡಿದ್ರೆ ಅವರಿಗೆ ಕಾನೂನು ಪ್ರಕಾರ ಎಲ್ಲ ಪದ್ಧತಿ ಪ್ರಕಾರ ಸಂಬಳಗಳು ಕೊಡಬೇಕು. ಸಂಬಳ ಕೊಟ್ಟ ಮೇಲೆ ಆ ಕೊಟ್ಟ ಸಂಬಳಕ್ಕೆ ಸರಿಯಾದ ರಿಸಲ್ಟ್ಗಳು ಕೆಲವೊಂದು ಬರ್ತಾಯಿಲ್ಲ. ಇವತ್ತು ಔಟ್ಸೋರ್ಸ್ ಹೊರಗುತ್ತಿಗೆ ಪದ್ಧತಿ ಬಂದಿದೆ. ಈಗ ಇರ್ತಕ್ಕಂಥ ನೌಕರರು ಚೆನ್ನಾಗಿ ಕೆಲಸ ಮಾಡಿದರೆ ಮುಂದೆ ಬರ್ತಕ್ಕಂಥವ್ರು ಮಾಡ್ತಾರೆ ಅಂತ ಒಂದು ಭಾವನೆ ಇರ್ತದೆ. ಅದು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಮತ್ತು ಇನ್ನೊಂದು ಇದರಲ್ಲಿ ಸೂಕ್ಷ್ಮವಾಗಿ ಖಾಸಗಿ ಸಂಸ್ಥೆಗಳು, ಖಾಸಗಿ ಶಾಲೆಗಳು, ಈ ಖಾಸಗಿಯವ್ರಿಗೆ ಇಡೀ ಇಲಾಖೆನೇ ಗುತ್ತಿಗೆ ಕೊಡೋದು, ಇದು ಒಳ್ಳೆಯ ಲಕ್ಷಣ ಅಲ್ಲ. ಅದೇ ರೀತಿ ಸರ್ಕಾರಿ ಸಂಸ್ಥೆಯಲ್ಲಿರೋರು, ಮೇಲಿನವರು, ದೊಡ್ಡವರು, ಸಣ್ಣವರು, ಕೆಳಗಿನವರು, ಪ್ರತಿನಿಧಿಗಳು, ನೌಕರರು, ಸಿಬ್ಬಂದಿ ಎಲ್ಲರೂ ಕೂಡ ನಾವು ಪ್ರಾಮಾಣಿಕವಾಗಿ ಮನಸ್ಸಾಪೂರ್ವಕವಾಗಿ ನಾವು ಸೇವೆಯನ್ನು ಸಲ್ಲಿಸಿದರೆ ಬಹುಶಃ ಈ ಖಾಸಗೀಕರಣಕ್ಕೆ ಒಂದು ತಡೆ ಹಾಕ್ಬೋದು. ಇಲ್ಲಾಂದರೆ ಇದು ಮತ್ತು ಬಂಡವಾಳಶಾಹಿ ರಾಷ್ಟ್ರ ಆಗಲಿಕ್ಕೆ ಬಹಳ ಏನು ಬೇಕಾಗಿಲ್ಲ. ಈ ಆರ್ಥಿಕ ಟೆಕ್ನಿಕ್ಸ್ ಇದಾವಲ್ಲ ಖಾಸಗೀಕರಣ, ಈಗ ಅವರಿಗೆ ಅನ್ನಿಸ್ತಾ ಇದ್ದಿಲ್ಲಪ್ಪ, ಅವ್ರಿಗೆ ಕೊಟ್ಟರೆ ನಾವು ಸೇಫ್ ಇರ್ತೀವಿ, ಒಳ್ಳೆ ರಿಸಲ್ಟ್ ಬರ್ತದೆ, ಗುತ್ತಿಗೆ ಮಾತಾಡಿದಷ್ಟು ಅಗ್ರಿಮೆಂಟ್ ಇರ್ತದೆ, ಅಷ್ಟು ದುಡ್ಡು ಕೊಡ್ತಾರೆ, ಇವ್ರದ್ದು ಸಂಬಳ ಕೊಡಬೇಕು, ಅಷ್ಟು ರಿಸಲ್ಟ್ ಕೂಡ ಬರ್ತಾಯಿಲ್ಲ. ಈಗ ಮೇಲೆ ಮಿನಿಸ್ಟರ್ ಅವರಿಗೆಲ್ಲ ಅನ್ನಿಸ್ತದೆ, ಇಲ್ಲ ಮತ್ತು ಅವ್ರಿಗಿನ್ನೂ ನಾನು ಸೇಫ್ ಆಗಿಬಿಡ್ತೀನಿ, ಅಥವಾ ಅವ್ರಿಗೆ ಇನ್ನೇನೇನೋ ಸಹಾಯ ಬೇಕಾದರೂ ಕೂಡ ಅವರು ಕೊಡೋಕೆ ರೆಡಿ ಇರ್ತಾರೆ. ಸೊ ಅದು ಒಳ್ಳೆಯದಾ, ಇದು ಒಳ್ಳೆಯದಾ? ಈಗ ಅದು ಅವ್ರಿಗೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ, ಅವರು ಅದನ್ನು ಆಯ್ಕೆ ಮಾಡ್ತಾಯಿದ್ದಾರೆ. ಈಗ ಬೇಡ ಅಂತ ಹೇಳಲಿಕ್ಕೆ ನಮಗೆ ಹೇಳ್ಬೋದು, ನಾವು ವಿರೋಧ ಮಾಡ್ಬೋದು, ಎಲ್ಲ ಮಾಡ್ಬೋದು. ಅವ್ರನ್ನ ಆರಿಸಿ ಕೂರಿಸಿದವ್ರು ನಾವೇ ಅಲ್ಲ. ಮತ್ತು ಇವತ್ತು ಈ ಒಂದು ಭೇದ ಭಾವ ಏನಿದೆ, ಇದು ನನ್ನದು ಅಂತಕ್ಕಂಥ ಒಂದು ಸೀಮಿತವಾದ ಒಂದು ವರ್ತುಲ ಇದೆ. ಇವತ್ತು ಸರ್ಕಾರಿ ಕೆಲಸ ಯಾವುದೇ ಇರಲಿ ಪ್ರಾಮಾಣಿಕವಾಗಿ ಮಾಡಿದರೆ ಅದಕ್ಕೆ ನೂರಾರು, ಸಾವಿರಾರು, ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ಸಹಾಯ ಆಗ್ತಾಯಿದೆ. ಸರ್ಕಾರಿ ಸಂಸ್ಥೆ ಉಳಿತಾ ಇದೆ. ಅದನ್ನೇ ನಾವು ತೊಗೊಂಡು ಪ್ರೈವೇಟಲ್ಲಿ ಅವ್ರು ಮನಸ್ಸಾಪೂರ್ವಕ ಮಾಡೋದಿಲ್ಲ. ಅವ್ರು ಕಟ್ಟಿಗೆ ಹಿಡ್ದು ಹೊಡೆದೇ ಕೆಲಸ ಮಾಡಿಸ್ತಾರೆ. ಕಟ್ಟಿಗೆ ಕೈಯಲ್ಲಿ ಇರೋದಿಲ್ಲ, ಬಟ್ ಮೆಂಟಲಿ ಅಷ್ಟು ಪ್ರೆಷರ್ ಹಾಕಿ ನಾನು ಇಷ್ಟು ಸಂಬಳ ಕೊಡ್ತೀನಿ ಅಂತ ಹೆಚ್ಚು ಸಂಬಳ ಕೊಡಿಸೇ ಕೆಲಸ ಮಾಡಿಸೋದು, ಅದಕ್ಕೆ ಅಲ್ಲಿ ರಿಸಲ್ಟ್ ಬರ್ತಾಯಿದೆ. ಇಲ್ಲಿ ಇದು ತುಂಬ ಸೂಕ್ಷ್ಮ ವಿಷಯ ನಾನು ಹೇಳ್ತಾ ಇರೋದು. ಬಟ್ ನಾನು ಗಮನಿಸ್ತಾ ಇದ್ದೀನಿ, ಸುಮಾರು 4-6 ವರ್ಷದಿಂದ ಗಮನಿಸ್ತಾ ಇದ್ದೀನಿ. ನಾನು ಕಲಾವಿದನಾಗಿರೋದ್ರಿಂದ ಇದ್ರ ಬಗ್ಗೆ ನಾವು ನಾಟಕ ಬರೀಬೇಕು ಅಂತ ಕೂಡ ಅನ್ನಿಸ್ತು ನನಗೆ. ಈ ಎರಡೂ ಸೈಕಾಲಜಿಗಳ ಮೇಲೆ ಯಾರು ತಪ್ಪು ತಿಳ್ಕೊಳ್ಳೋಂಗಿಲ್ಲ. ಆದರೆ ಮುಂದೆ ಈಗ ನೌಕರಸ್ಥರಾಗಿರೋರು, ಈಗ ಸಿಬ್ಬಂದಿ ಆಗಿರೋರು ಎಲ್ಲ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಸಿಬ್ಬಂದಿಗಳು ಆಗಿರ್ತಾರೆ ಅಂತ ಭಾವಿಸೋದು ಕಷ್ಟ ಆಗ್ಬೋದು. ಯಾಕೆ ಅಂದರೆ ಸೈಕಲಾಜಿಕಲಿ ಆ ಥರದ್ದು ಒಂದು ಡೆಡಿಕೇಟ್ ಆದ ವರ್ಕ್, ಕ್ವಾಲಿಟಿ ಆಫ್ ವರ್ಕ್ ನಾವು ಮಾಡಿಲ್ಲ ಅಂದರೆ ಈ ಸರ್ಕಾರಿ ಸಂಸ್ಥೆಗಳು ಉಳಿಯೋದು ಕಷ್ಟ ಆಗ್ತದೆ. ಇನ್ನು ಮುಂದೆ ಸರ್ಕಾರಿ ನೌಕರಿ ಕೇಳೋದಾಗಲಿ, ಸರ್ಕಾರಿ ಸಂಸ್ಥೆಗಳು ಸುಮ್ಮನೆ ನಾಮಕಾವಸ್ಥೆ. ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳಿದ್ರು, ಏನ್ರಿ ನಾನು ಪಾವ್ ರೊಟ್ಟಿ ಮಾಡಬೇಕಾ, ಏನು ನ್ಯಾಪ್ಕಿನ್ ಮಾಡಬೇಕಾ, ನಾನು ಮಹಿಳೆಯಾಗಿ ಇವೆಲ್ಲ ಹೇಳಬಾರ್ದು, ನನ್ನ ಸರ್ಕಾರ ನಡೆಸೋದು ಬೇರೆ ಬೇರೆ ಕೆಲಸ ಇದೆ, ಅವರು ಪ್ರೈವೇಟ್ ಅವ್ರು ಮಾಡ್ತಾರೆ, ನಮಗೆ ಅಗ್ರಿಮೆಂಟ್ ಮಾಡಿಕೊಡ್ತೀವಿ, ಅಷ್ಟು ಕೊಡ್ತಾರೆ ಅಂತಕ್ಕಂಥ ಭಾವನೆ ಹೇಳಿದ್ರು. ಇಷ್ಟು ನಮಗೂ ಬಹುಶಃ ಇಷ್ಟು ಸಾಕು ಅಂತ ಅನ್ನಿಸ್ತದೆ. ಈ ಖಾಸಗೀಕರಣವನ್ನು ನಿಲ್ಲಿಸಲಿಕ್ಕೆ ಎಲ್ಲರೂ ಒತ್ತಾಯ ಸರ್ಕಾರದ ಮೇಲೆ ತರಬೇಕು. ಸರ್ಕಾರಿ ಸಂಸ್ಥೆಯಲ್ಲಿರೋರು ಮನಸ್ಸಾಪೂರ್ವಕವಾಗಿ ಡೆಡಿಕೇಟಾಗಿ ಕೆಲಸವನ್ನು ಮಾಡಬೇಕು. ಅವರು ಮಾಡ್ತಾಯಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಎಲ್ಲರೂ ಅದನ್ನು ಮಾಡ್ತಾರಂತೂ ಕೂಡ ಇಲ್ಲ, ತಪ್ಪು ಮಾಡ್ತಾಯಿದ್ದಾರೆ ಅಂತ ಕೂಡ ಇಲ್ಲ. ಎಲ್ಲೋ ಒಂದು ಕಡೆ ಈ ಒಂದು ಡೆಡಿಕೇಟಾಗಿ ಮಾಡ್ತಕ್ಕಂಥ ಕೆಲಸದಲ್ಲಿ ಬರೀ ನೌಕರರು ಅಂತ ಹೇಳ್ತಾ ಇಲ್ಲ. ನೌಕರರು ನಮ್ಮಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಅರ್ಧ ಜನ ಇದ್ದರೆ ಅರ್ಧ ಜನ ಪ್ರತಿನಿಧಿಗಳಿದ್ದಾರೆ. ಬರೀ ನೌಕರರು ಅಂತ ಹೇಳೋಕ್ಕಾಗಲ್ಲ. ಈಗ ಅವ್ರ ಜೊತೆ ಸುಪ್ರೀಂ ಆಗಿರೋದು ಚುನಾಯಿತ ಪ್ರತಿನಿಧಿಗಳು, ಅವರಿಗೆ ಸಬಾರ್ಡಿನೇಟ್ ಆಗಿರೋದು ನೌಕರರು. ಸೊ ಇಲ್ಲಿ ಎಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ. ಇವರು ಯಾರೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲರೂ ಈಗ ಏನು ಒಂದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಒಂದು ಮಾನಸಿಕತೆ ಇತ್ತು, ದೇಶವನ್ನು ನಾನು ಬ್ರಿಟಿಷರಿಂದ ಬಿಡುಗಡೆ ಮಾಡಿಸ್ಬೇಕಂತ ಮಾನಸಿಕತೆ ಇತ್ತು. ಇವತ್ತೇನಾಗಿದೆ, ಎಲ್ಲರೂ ಸ್ವಾರ್ಥ, ನಂದಿಷ್ಟು ಆದರೆ ಸಾಕು, ನನಗಿಷ್ಟು ಹೆಲ್ಪ್ ಆದರೆ ಸಾಕು ಅಂತಕ್ಕಂಥ ಒಂದು ವೈಯಕ್ತಿಕ ಸ್ವಾರ್ಥ ಇವತ್ತು ಒಂದು ಕಡೆ ಹೆಚ್ಚು ಕಾಣ್ತಾ ಇದೆ. ಇದ್ರ ಬಗ್ಗೆ ಬಹುಶಃ ಎಲ್ಲರೂ ಗಮನ ಹರಿಸ್ಬೇಕು. ಈ ಖಾಸಗೀಕರಣ ಹೋಗೋದನ್ನು ದೊಡ್ಡಲ್ಲ, ಅದೊಂದು ಸೈಕಲಾಜಿಕಲಿ ಚೇಂಜ್. 8 ಗಂಟೆಯಲ್ಲಿ ಮಾಡೋ ಕೆಲಸ 2 ಗಂಟೆ 3 ಗಂಟೆಯಲ್ಲಿ ಇವತ್ತು ಪ್ರೈವೇಟವ್ರು ಮಾಡ್ತಾಯಿದ್ದಾರೆ, ಹೆಚ್ಚಿಗೆ ಸಂಬಳ ತೊಗೋತಾ ಇದ್ದಾರೆ. ಇವರು 1 ತಿಂಗಳು ತೊಗೊಳ್ಳೋ ಸಂಬಳ ಅವರು ಒಂದೇ ತಿಂಗಳಲ್ಲಿ 3 ತಿಂಗಳ ಸಂಬಳವನ್ನು ಸಂಪಾದನೆ ಮಾಡ್ತಾಯಿದ್ದಾರೆ, ಕೆಲಸ ಕೂಡ ಅಷ್ಟು ಮಾಡ್ತಾಯಿದ್ದಾರೆ. ಬಹುಶಃ
ನಾನು ಅನಂತಮೂರ್ತಿ ಸಾಹೇಬ್ರು ಸಾಹಿತಿ ಅನಂತಮೂರ್ತಿ ಸಾಹೇಬರು ನಾರಾಯಣಮೂರ್ತಿ ಅವ್ರಿಗೆ ಹೇಳಿದರು, ತುಂಬ ವೇಜಸ್ ನೀವು ಹೆಚ್ಚು ಕೊಡ್ತಾಯಿದ್ರಿ, ಅದು ತುಂಬ ಜಾಸ್ತಿ ಆಯಿತು. ಈಗ ನೀವು ಈ ಪರಿ ಅವ್ರು ಕೆಲಸ ಮಾಡಿಸಿದ್ರೆ ಇನ್ನು ಅವರಿಗೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಮಾಡೋದೇನೂ ಬೇಡ, ಅವ್ರು ತಮ್ಮೇ ಒಂದು 10 ವರ್ಷದಲ್ಲಿ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತಾರೆ. ಇಷ್ಟೆಲ್ಲ ಕೆಲಸ ಸ್ಯಾಲ್ರಿ ವೇಜಸ್ಸು ಜಾಸ್ತಿ ಆಯಿತು, ಮಾಡಿಸೋ ಕೆಲಸನೂ ಜಾಸ್ತಿ ಆಯಿತು ಅಂತ ಹೇಳಿದರು. ನಾನೇ ಕೇಳಿದ್ದೀನಿ ಒಂದು ವೇದಿಕೆಯಲ್ಲಿ. ಅದಕ್ಕೆ ಸ್ನೇಹಿತರೆ, ಈ ಪ್ರೈವೇಟೈಸನ್ನು ನಾವು ವಿರೋಧ ಮಾಡಬೇಕು. ಪ್ರೈವೇಟೈಸನ್ನಲ್ಲಿ ಯಾವ ಒತ್ತಡದಿಂದ, ತಂತ್ರಗಾರಿಕೆಯಿಂದ, ದಬ್ಬಾಳಿಕೆಯಿಂದ ಅಲ್ಲಿ ಒಂದು ದಕ್ಷಿಣತೆ ಬರ್ತಾಯಿದೆ. ಇಲ್ಲಿ ಸರ್ಕಾರಿ ಸಂಸ್ಥೆಯಲ್ಲಿ ನಾವು ಮನಸ್ಸಾಪೂರ್ವಕವಾಗಿ ಮಾಡಿದರೆ ಪಬ್ಲಿಕ್ಕಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ, ಈ ಒಂದು ಏನು ಉತ್ತಮವಾದ ಅವಕಾಶ ಇದೆ ನಾವು ಕಳ್ಕೊಂಡಂಗೆ ಆಗ್ತದೆ. ನಾವೆಲ್ಲ ಪ್ರತಿನಿಧಿಗಳು, ಜನರು, ಅಲ್ಲಿರೋ ಸಿಬ್ಬಂದಿಗಳು ಎಲ್ಲರೂ ಮನಸ್ಸು ಮಾಡಿ ಈ ಖಾಸಗೀಕರಣ ವಿರೋಧ ಮಾಡಬೇಕು. ಸರ್ಕಾರೀಕರಣ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕು ಮತ್ತು ಅದನ್ನು ದಕ್ಷತೆಯಿಂದ ಉತ್ತಮವಾಗಿ ಎಲ್ಲರಿಗೆ ಅನುಕೂಲವಾಗುವಂತೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತಕ್ಕಂಥ ಭಾವನೆ ನಂದು. ಆಮೇಲೆ ಈಗ ಅದ್ರ ಬಗ್ಗೆ ತುಂಬ ಇದೆ, ಭಾವನೆಗಳಿದೆ. ಮತ್ತು ಪ್ರೈವೇಟು, ಪಬ್ಲಿಕ್ಕು, ಪಾರ್ಟ್ನರ್ಶಿಪ್ಪು, ಪಿ ಅಂಥೇಳಿ 3 P ಇದೆ. ಅದು ಮಾನಸಿಕತೆನೇ ಇದೆಲ್ಲ. ನಾವು ಎಕನಾಮಿಕಲ್ಲಿ ನೋಡ್ಬೇಕು, ಪ್ರೈವೇಟು, ಪಬ್ಲಿಕ್ಕು, ಪಾರ್ಟ್ನರ್ಶಿಪ್ಪು ಈ ಟೈಪ್ ಮಾಡಿದರೆ 3 ಥರದ್ದು ಸೈಕಾಲಜಿ. ಒಂದು ಪಾರ್ಟ್ನರ್ಶಿಪ್ಪು, ಒಂದು ಪಬ್ಲಿಕ್ಕು ಅಂದರೆ ಸರ್ಕಾರಿ, ಒಂದು ಪ್ರೈವೇಟ್ ಅಂದರೆ ಒಂದು ಜಿಗುಟಾಗಿ ರಿಸಲ್ಟ್ ತೆಗಿತಕ್ಕಂಥದ್ದು, ಒಂದು ಸರ್ಕಾರಿ ಅಂದರೆ ಒಂದು ಸಾಮಾಜಿಕ ನ್ಯಾಯ ಎಲ್ಲರಿಗೆ ತೊಗೊಂಡು ಹೋಗ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ಅಂದರೆ ಈಗ ಹೂಡಿಕೆ ಮಾಡಲಿಕ್ಕೆ ಮತ್ತು ಅದನ್ನು ಕರೆಕ್ಟು ಮ್ಯಾನೇಜ್ ಮಾಡಲಿಕ್ಕೆ. ಈ 3 ಕಾನ್ಸೆಪ್ಟ್ ಇದೆ. ಬರೀ ಯಾವುದೋ ಒಂದನ್ನು ನಾವು ಅಪ್ಕೊಂಡ್ಬಿಟ್ರೆ, ಬಹುಶಃ ಪ್ರೈವೇಟಿಗೆ ಕೊಟ್ಟರೆ ಸಾಮಾಜಿಕ ನ್ಯಾಯ ಇರಲ್ಲ, ಸರ್ಕಾರಕ್ಕೆ ಕೊಟ್ಟರೆ ಅಲ್ಲಿ ಒಳ್ಳೆಯ ರಿಸಲ್ಟ್ ಬರ್ತಾಯಿಲ್ಲ. ಇವನ್ನು ಮಿಶ್ರಣದಿಂದ ಸರಿಯಾಗಿ ನಡೆಸ್ಕೊಂಡು ಸದ್ಯಕ್ಕೆ ಹೋಗ್ಬೋದು ಸರ್ಕಾರ. ಮತ್ತು ನಾವೆಲ್ಲ ಮಾನಸಿಕವಾಗಿ ಚೇಂಜ್ ಆಗಿ ಇದೊಂದು ಒಳ್ಳೆ ಕೆಲಸ ಆಗಲಿ ಅಂತ ಮನಸ್ಸು ಮಾಡಿದರೆ ಇವೆಲ್ಲ ಏನು ಪ್ರೈವೇಟೈಸೇಷನ್ನು ಎಲ್ಲ ಏನು ಬಂತು ಅದೇನು ಹಂತ ಇದಾಗಲ್ಲ. ನಾವೆಲ್ಲ ನಮಗೆ ಹೆಂಗೂ ಸರ್ಕಾರದಿಂದ ಸಂಬಳ ಸಿಗ್ತಾಯಿದೆ, ಏನು ತೊಂದರೆ ಇಲ್ಲ, ಮಾಡ್ಬೋದು. ಇದನ್ನೆಲ್ಲರೂ ವಿಚಾರ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ, ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ನನ್ನ ವಿಡಿಯೋವನ್ನು ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.